ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ಶ್ರೀ ರಂಗನಾಥ್ ಎನ್ ವಾಲ್ಮೀಕಿ, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ದೇವಿಕೊಪ್ಪ, ತಾಲೂಕು ಕಲಘಟಗಿ, ಜಿಲ್ಲಾ ಧಾರವಾಡ. ನನ್ನ ಸಂಪರ್ಕ ಸಂಖ್ಯೆ 9945054579. ಮುದ್ದು ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು 9ನೇ ತರಗತಿಯ ಕನ್ನಡ ಪ್ರಥಮ ಭಾಷೆಯ ಮೊದಲನೇ ಪಠ್ಯಪೂರಕ ಅಧ್ಯಯನ ಗುಣಸಾಗರಿ ಪಂಡರೀಬಾಯಿ ಈ ಪಾಠದ ಕುರಿತು ಅರಿಯೋಣ. ಈ ಪಾಠದ ಕೃತಿಕಾರರು ಮತ್ತೊಬ್ಬ ಕನ್ನಡ ಚಲನಚಿತ್ರರಂಗ ಕಂಡ ಶ್ರೇಷ್ಠ ನಟಿ ಡಾಕ್ಟರ್ ಜಯಮಾಲ ಅವರು. ಹಾಗಾದರೆ ಅವರ ಸಂಕ್ಷಿಪ್ತ ಪರಿಚಯವನ್ನು ನಾವು ತಿಳಿಯೋಣ. ತಾವು ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ, ಅವರ ಪರಿಚಯವನ್ನು ತಾವು ನೋಡಬೇಕು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರಿನಲ್ಲಿ 28/2/1959 ಜನಿಸ್ತಾರೆ. ಕರ್ನಾಟಕ ರಾಜ್ಯ ನಿರಾಶ್ರಿತ ಮಹಿಳೆಯರ ಪುನರ್ವಸತಿ ಆಡಳಿತ ವ್ಯವಸ್ಥೆಯ ಒಂದು ಅಧ್ಯಯನ ಈ ವಿಷಯದಡಿಯಲ್ಲಿ PhD ಪದವಿಯನ್ನು ಪಡೆದಿದ್ದಾರೆ. ನಾಯಕಿಯಾಗಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ ಇವರು ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ, ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ, ಕೇಂದ್ರ ಸರ್ಕಾರ ಚಲನಚಿತ್ರ ಆಯ್ಕೆ ಸಮಿತಿಯ ಸದಸ್ಯರಾಗಿ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಶ್ರೇಷ್ಠ ನಟಿಯಾಗಿ ಗುರುತಿಸಿಕೊಂಡ ಇವರು ಕೂಡ ತಾವೇ ನಿರ್ಮಿಸಿ ನಟಿಸಿದ ತಾಹಿ ಸಾಹಿಬಾಬಾ ಚಿತ್ರಕ್ಕೆ ಸ್ವರ್ಣಕಮಲ ಪ್ರಶಸ್ತಿ, ಅಭಿನಯಕ್ಕೆ ವಿಶೇಷ ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ನಟಿ, ಅತ್ಯುತ್ತಮ ಚಿತ್ರ ಫಿಲ್ಮ್ಫೇರ್ ಪ್ರಶಸ್ತಿ ದೊರೆತಿವೆ. ಇದಲ್ಲದೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಸೌಹಾರ್ದ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ವಿ ಶಾಂತಾರಾಮ್ ಬಂಗಾರದ ಪದಕ, ಗ್ಲೋಬಲ್ ಮ್ಯಾನ್ ಪ್ರಶಸ್ತಿ, ಹೀಗೆ ಹಲವಾರು ಬಹುಮಾನಗಳನ್ನು ಇವರು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಪಾಠವನ್ನು ಅವರೇ ಬರೆದಿರುವ ಪಂಡರೀಬಾಯಿ ಕೃತಿಯ ಸಂಕ್ಷಿಪ್ತ ರೂಪವಾಗಿದೆ ಅಂದ್ಕೊಂಡು. ಹಾಗಾದರೆ ಈಗ ನೇರವಾಗಿ ಪಾಠಕ್ಕೆ ಹೋಗೋಣ ಮಕ್ಕಳೇ. ಈಗೆಲ್ಲ ತಾವು ಪಠ್ಯಪುಸ್ತಕವನ್ನು ತೆಗೆದಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೋಡಿ, ಗುಣಸಾಗರಿ ಪಂಡರೀಬಾಯಿ, ಅವರ ಭಾವಚಿತ್ರವನ್ನು ಒಂದ್ಸಲ ನೋಡಿಬಿಡಿ. ನೋಡಿದ್ರಲ್ಲ, ಇವರೇ ಕನ್ನಡ ಚಲನಚಿತ್ರರಂಗ ಕಂಡ ಧೀಮಂತ ನಾಯಕಿ. ಕೇವಲ ನಟಿಯಾಗಿ ಗುರುತಿಸಿಕೊಳ್ಳದೆ ಮಾನವೀಯ ಗುಣವುಳ್ಳ ಶ್ರೇಷ್ಠ ಮಹಿಳೆಯಾಗಿ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು. ಈ ಪಾಠ ಪ್ರಾರಂಭಿಸುವ ಮುನ್ನ ಒಂದೆರಡು ಮಾತುಗಳನ್ನು ನಮ್ಮ ಕನ್ನಡ ಚಲನಚಿತ್ರರಂಗದ ಬಗ್ಗೆ ಹೇಳಲೇಬೇಕು. ಕನ್ನಡ ಚಲನಚಿತ್ರರಂಗ ಅನೇಕ ಶ್ರೇಷ್ಠ ನಟನಟಿಯರನ್ನು ಕೊಡುಗೆಯಾಗಿ ನೀಡಿದೆ. ಅಂಥವರಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ನಿಲ್ಲುವರು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ ಅವರು ನಾವು ಒಬ್ಬ ನಾಯಕ ನಟನಾಗಿ ಅದೆಷ್ಟು ಇಷ್ಟಪಡ್ತೀವೋ, ಅಭಿಮಾನದಿಂದ ಅವರನ್ನು ಕಾಣ್ತೀವೋ, ತೆರೆಯ ಹೊರಗೂ ಕೂಡ ನಿತ್ಯ ಬದುಕಿನಲ್ಲೂ ಕೂಡ ಅವರು ನಾಯಕರಂತೆ ಬದುಕಿದವರು. ಸರಳ, ಸಜ್ಜನ, ಆಕರ್ಷಕ ವ್ಯಕ್ತಿತ್ವದವರು. ಕೇವಲ ತೆರೆಯ ಮೇಲೆ ನಾಯಕರಾಗಿ ನಟಿಸಿದರೆ ಸಾಲದು, ನಿತ್ಯ ಬದುಕಿನಲ್ಲೂ ಕೂಡ ನಾವು ನಾಯಕನ ಗುಣಗಳನ್ನು ಹೊಂದಿರಬೇಕು ಅಂಥೇಳಿ ತಮ್ಮ ಜೀವನದ ಮೂಲಕ ಇತರರಿಗೆ ಬೋಧನೆ ಮಾಡಿದ ಮಾರ್ಗದರ್ಶಕವರು. ಅಂಥ ಮಹಾನ್ ನಾಯಕನ ಜೊತೆ ಹಲವಾರು ಚಲನಚಿತ್ರಗಳಲ್ಲಿ ನಾಯಕ ನಟಿಯಾಗಿ ನಟಿಸಿದವರು ಪಂಡರೀಬಾಯಿ. ಇವರು ಕೂಡ ಅದೇ ಹಾದಿಯಲ್ಲಿ ಸಾಗಿದವರು. ಸಾಕಷ್ಟು ಕಷ್ಟ, ನಷ್ಟ, ನೋವು ಅನುಭವಿಸಿ ಕನ್ನಡ ಚಲನಚಿತ್ರರಂಗದಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದವರು. ಕಷ್ಟಕ್ಕೆ ಹೆದರದೆ ದಿಟ್ಟತನದಿಂದ ಸಾಧನೆಯನ್ನು ಮಾಡಿದವರು. ಸಾಧನೆಯ ಉನ್ನತ ಶಿಖರ ಏರಿದಾಗಲೂ ಕೂಡ ನಡೆದು ಬಂದ ಹಾದಿಯನ್ನು ಮರೆಯದೆ ಸಾಮಾನ್ಯರಂತೆ ಬದುಕಿದವರು. ಇಂಥವರ ಬಗ್ಗೆ ಹೇಳಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಇವರು ತೆರೆಯ ಮೇಲೇನೂ ನಾಯಕರು, ನಿತ್ಯ ಬದುಕಿನಲ್ಲೂ ಕೂಡ ಉನ್ನತವಾಗಿ
ಬದುಕಿದವರು, ಉನ್ನತ ಆದರ್ಶಗಳನ್ನು ರೂಢಿಸಿಕೊಂಡವರು. ಅಂಥವರ ಸಾಲಿನಲ್ಲಿ ಪಂಡರೀಬಾಯಿಯವರು ಸೇರ್ತಾರೆ. ತಾಯಿಯ ವಾತ್ಸಲ್ಯ, ಕರುಣೆ ಈ ಅಮ್ಮನನ್ನು ನೋಡಿದಾಗ ಮತ್ತೆ ಮತ್ತೆ ನೆನಪಿಗೆ ಬರುತ್ತೆ. ಹಾಗಾದರೆ ಮಕ್ಕಳೇ, ಅವರ ಬದುಕಿನ ಪುಟವನ್ನು ಒಂದು ಸಾರಿ ನಾವು ಕಣ್ಣ ಹಾಯಿಸುವ ಪ್ರಯತ್ನ ಮಾಡೋಣ. ಬದುಕಿನ ಹಲವಾರು ಪುಟಗಳಲ್ಲಿ ಒಂದೆರಡು ಪುಟವನ್ನು ನಾವು ಈಗ ಗಮನಿಸೋಣ ಅಲ್ಲವೇ? ಹಾಗಾದರೆ ಮೊದಲನೇ ಪ್ಯಾರ ತಾವು ನೋಡಿ. ಭಾರತೀಯ ಚಿತ್ರರಂಗವು ಎಂದೂ ಮರೆಯದ ನಟಿಯರಲ್ಲಿ ಪಂಡರೀಬಾಯಿ ಕೂಡ ಒಬ್ಬರು. ಈಕೆ ನಟಿ ಮಾತ್ರವಲ್ಲ, ಮಹಾನ್ ವ್ಯಕ್ತಿತ್ವವುಳ್ಳವರಾಗಿದ್ದರು. ಅವರ ಬದುಕು ಮೇಣದ ಬತ್ತಿಯ ರೂಪವನ್ನು ಹೋಲುತ್ತದೆ. ತಾನು ಉರಿದು ತನ್ನ ಸುತ್ತಲ ಲೋಕವನ್ನು ಬೆಳಕು ಮಾಡುವಂತೆ ಪಂಡರೀಬಾಯಿಯವರು ಬದುಕಿನ ಉದ್ದಕ್ಕೂ ದೊಡ್ಡ ಗುಣವನ್ನು ಮೆರೆದವರು. ನೋಡಿ, ಆರಂಭದಲ್ಲಿ ಅವರ ವ್ಯಕ್ತಿತ್ವ ವಿಶೇಷ ಅನಾವರಣಗೊಂಡಿದೆ. ತಾವು ಅನೇಕ ಸಂಕಷ್ಟಗಳನ್ನು ಎದುರಿಸಿದರೂ ಕೂಡ ತನ್ನ ಸುತ್ತಲಿನ ಜನರಿಗೆ, ತನ್ನ ಸಮಾಜಕ್ಕೆ ಒಳಿತಾಗಬೇಕು ಎಂಬ ಆಶಾವಾದವನ್ನು ಹೊಂದಿದ್ದರು. ಅದರಂತೆ ಬದುಕಿದರು. ತನ್ನ ಕೈಲಾದ ಮಟ್ಟಿಗೆ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕಂತೇಳಿ ಮನೋಭಾವವುಳ್ಳವರು. ಅದರಂತೆ ನಡೆದರೂ ಕೂಡ. ಹೀಗೆ ತೆರೆಯ ಮೇಲೆ ಎಂತಹ ಆದರ್ಶ ನಟಿಯಾಗಿ ಅವರು ನಟಿಸಿದರೋ, ನಿತ್ಯ ಜೀವನದಲ್ಲೂ ಕೂಡ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಇತರರಿಗೆ ಮಾದರಿಯಾಗಿ ಬದುಕಿದರು. ಚಿತ್ರರಂಗದ ಉತ್ತುಂಗದಲ್ಲಿ ಇದ್ದಾಗಲೂ ಪಂಡರೀಬಾಯಿ ಸಾಮಾನ್ಯಳಂತೆ ಬದುಕಿದರು. ಇದನ್ನು ಅರ್ಥೈಸ್ಕೊಳ್ಬೇಕು. ಯಶಸ್ಸು, ಕೀರ್ತಿ, ಅಧಿಕಾರ ಅನ್ನೋದು ಯಾವುದೂ ಶಾಶ್ವತವಲ್ಲ ಮಕ್ಕಳೇ. ಈ ಜೀವನವೇ ಶಾಶ್ವತವಲ್ಲ ಅಂದಾಗ ಅವೆಲ್ಲ ಹೇಗೆ ಶಾಶ್ವತ ಆಗ್ತವೆ? ಇರೋದೆಷ್ಟು ದಿನ ನಮ್ಗೆ ಗೊತ್ತಿಲ್ಲ. ಆದರೂ ಕೂಡ ಇರುವಷ್ಟು ದಿನ ಸಮಾಜಕ್ಕೆ ಒಳಿತನ್ನು ಮಾಡುತ್ತಾ ದೇಶಕ್ಕೆ ಉತ್ತಮ ನಾಗರಿಕನಾಗಿ ನಾವು ಬದುಕಬೇಕಲ್ವಾ? ಭಾಳಷ್ಟು ಜನರು ಅಧಿಕಾರ, ಹಣ, ಕೀರ್ತಿ, ಅಂತಸ್ತಿನ ಹಿಂದೆ ಬಿದ್ದು ಅಹಂಕಾರವನ್ನು ತಮ್ಮ ಜೊತೆಗೆ ಮೈಗೂಡಿಸಿಕೊಂಡು ತಮಗೆ ಅರಿವಿಲ್ಲದೆ ಅನೇಕರನ್ನು ದೂರ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಅದು ಶಾಶ್ವತವಲ್ಲ ಅನ್ನೋ ಸತ್ಯ ಅವರಿಗೆ ಗೊತ್ತಾದಾಗ ತುಂಬ ಪಶ್ಚಾತ್ತಾಪ ಪಡ್ತಾರೆ. ಪಂಡರೀಬಾಯಿಯವರು ಚಿತ್ರರಂಗದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾಗಲೂ ಕೂಡ ಸಾಮಾನ್ಯಳಂತೆ ಬದುಕಿದ್ದವರು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಒಂದೆರಡು ಚಿತ್ರಗಳಲ್ಲಿ ನಟಿಸಿ ಯಶಸ್ಸು ಕಂಡ ತಕ್ಷಣ ನಾನು ದೊಡ್ಡ ನಟ, ದೊಡ್ಡ ನಟಿ ಅಂಥೇಳಿ ಅಹಂನಿಂದ ವರ್ತಿಸುವ ಒಂದು ವರ್ಗ ಕೆಲವರನ್ನು ನಾವೆಲ್ಲೂ ಕಾಣ್ತೀವಿ. ಅಂಥವರಿಗೆ ಇವರೆಲ್ಲ ಆದರ್ಶರಾಗಬೇಕು. ಸಿರಿ ಬಂದ ಕಾಲದಲ್ಲಿ ತಾನು ನಡೆದು ಬಂದ ಕಷ್ಟದ ದಾರಿಯನ್ನು ಮರೆಯಬಾರದು. ಹೌದು, ಮನುಷ್ಯನಿಗೆ ಬಡತನ ಮೊದಲಿರಬೇಕು, ಸಿರಿವಂತಿಕೆ ನಂತರ ಬರಬೇಕು. ಯಾಕೆಂದರೆ ಸಿರಿತನ ಬಂದಾಗ ತಾನು ಅನುಭವಿಸಿದ ಕಷ್ಟ ಅವನಿಗೆ ಮತ್ತೆ ಮತ್ತೆ ನೆನಪಿಗೆ ಬರ್ತಾ ಇರುತ್ತೆ. ಕಷ್ಟದ ಹಾದಿಯನ್ನು ಯಾವತ್ತೂ ಮರೆಯಬಾರ್ದು. ಸಿರಿ ಬಂದ ಕಾಲದಲ್ಲಿ ತಾನು ನಡೆದ ಬಂದ ಕಷ್ಟದ ದಾರಿಯನ್ನು ಮರೆಯಬಾರದು. ನಾವು ಹೇಳ್ತಾರಲ್ಲ, ತಿರುಕನ ಕನಸು. ತಿರುಕ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದಂಥವನು. ತಿರುಕ ಅರ್ಧರಾತ್ರಿಯಲ್ಲಿ ಐಸಿರಿ ಬಂದಾಗ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡ್ಕೊಂಡಂತೆ. ಎಂತ ಮಾಡ್ತೀರಿ? ಹಾಗೆ ನಮ್ಮ ಸಮಾಜದಲ್ಲಿ ಎಷ್ಟೊಂದು ಜನ ಇರ್ತಾರೆ, ಅಧಿಕಾರ ಅಂತಸ್ತು ಬಂದ ತಕ್ಷಣ ತುಂಬ ಒಂಥರ ಅಹಂಕಾರದಿಂದ ಮೆರೀತಾ ಇರ್ತಾರೆ. ಅದು ಒಳಿತಲ್ಲ ಅಂದ್ಕೊಂಡು. ದೇವರಲ್ಲಿ ಗಾಢವಾದ ನಂಬಿಕೆ ಹೊಂದಿದ್ದ ಪಂಡರೀಬಾಯಿ ದುಡಿಮೆಯಲ್ಲಿ ದೇವರನ್ನು ಕಂಡವರು. ನೋಡಿ, ಕಾಯಕವೇ ಕೈಲಾಸ ಅಂತೇಳಿ ತಾವು ಮಾಡುವ ಕೆಲಸವನ್ನೇ ದೇವರು ಅಂದ್ಕೊಂಡ್ರು. ನಿಜ ಅಲ್ವಾ? 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ದು ಇದೇ ತಾನೇ. ನಾವು ಮಾಡುವ ದುಡಿಮೆ
ನಮ್ಮ ಕಾಯಕನ ದೇವರಂತೇಳಿ ನಾವು ಕಂಡುಕೊಂಡು ಅದು ನಿಷ್ಠೆಯಿಂದ ಕಾಯ ವಾಚ ಮನಸ ಅದರಲ್ಲಿ ನಾವು ತೊಡಗಿಸಿಕೊಂಡ್ರೆ ಅದೇ ನಾವು ದೇವರಿಗೆ ಸಲ್ಲಿಸುವ ಪೂಜೆ, ಪುನಸ್ಕಾರ, ಗೌರವ, ಅರ್ಪಣೆ. ಆದರೆ ನಾವು ಮಾಡುವ ಕಾಯಕ ಸಮಾಜಮುಖಿಯಾಗಿರಬೇಕು, ನ್ಯಾಯಯುತವಾಗಿರಬೇಕು, ಅದರಲ್ಲಿ ಸತ್ಯ ಅಡಗಿರಬೇಕು. ಅದರಿಂದ ಸಮಾಜಕ್ಕೆ ಅಹಿತ ಉಂಟಾಗಬಾರದು. ಚಿಕ್ಕ ಕೆಲಸವಾದರೂ ಪರವಾಗಿಲ್ಲ, ಚೊಕ್ಕವಾಗಿ ಮಾಡುವ ಗುಣವನ್ನು ನಾವು ಮೈಗೂಡಿಸ್ಕೊಳ್ಬೇಕು. ನಾವೆಷ್ಟೊಂದು ಕೆಲಸದಲ್ಲಿ ತೊಡಗಿಸ್ಕೋಬೇಕು ಅಂತಂದರೆ ಸಮಯವೇ ಇಲ್ಲ ಅನ್ನುವಷ್ಟು ಕೆಲಸದಲ್ಲಿ ತೊಡಗಿಸ್ಕೊಂಡಿರಬೇಕು. ಕಾಯಕದ ಮೇಲೆ ಶ್ರದ್ಧೆ ಇದ್ದರೆ ಇದು ಸಾಧ್ಯ. ಈ ಕಾಯಕ ಶ್ರದ್ಧೆಯನ್ನು ಪಂಡ್ರೀಬಾಯಿಯವರು ಹೊಂದಿದ್ದರು ಅಂದ್ಕೊಂಡು ಸಿನಿಮಾ ಎಂಬ ಕನಸಿನ ಲೋಕದಲ್ಲಿ ನಟಿಸುತ್ತಿದ್ದರು. ಮಾನವೀಯತೆಯನ್ನು ನಂಬಿದ್ದರೆ ಹೊರತು ಅದನ್ನು ಮಾತ್ರ ಅವರು ನಟಿಸಿದವರಲ್ಲ. ಆದ್ದರಿಂದಲೇ ಪಂಡ್ರೀಬಾಯಿ ಎಂದರೆ ತಟ್ಟನೆ ನೆನಪಾಗುವುದು ಅಂತಃಕರಣ ತುಂಬಿದ ತಾಯಿ ಮುಖ. ನಿಜ, ಅವರ ಒಂದೆರಡು ಚಿತ್ರಗಳನ್ನು ಅವರ ತಾಯಿಯಾಗಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಒಂದೆರಡು ಚಿತ್ರವನ್ನು ನೋಡಿದರೆ ಸಾಕು, ನಮ್ಮ ತಾಯಿ ನಮಗೆ ನೆನಪಿಗೆ ಬರ್ತಾಳೆ. ತಾಯಿಯ ಶ್ರೇಷ್ಠತೆ ಅದೆಷ್ಟು ಮುಖ್ಯ. ಪ್ರಪಂಚದಲ್ಲಿ ಋಣ ತೀರಿಸಲಾಗದ ಏಕೈಕ ವ್ಯಕ್ತಿ ಇದ್ದರೆ ಅದು ಅಮ್ಮ. ಅಮ್ಮನ ಅಂತಃಕರಣ ಶ್ರೇಷ್ಠವಾದದ್ದು. ತಾನೆಷ್ಟೇ ಕಷ್ಟಪಟ್ಟರೂ ಕೂಡ ತನ್ನ ಕರುಳ ಕುಡಿಗಳು ಸುಖವಾಗಿರಲಿ ಅಂತ ಬಯಸುವ ಜಗತ್ತಿನ ಏಕೈಕ ಜೀವಿ ಅದು ಅಮ್ಮ. ತಾನು ಉಪವಾಸ ಇದ್ದರೂ ತನ್ನ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಲಿ ಅಂದ್ಕೊಂಡು ಬಯಸುವ ಹೃದಯವಂತಿಕೆ ಇರುವ ಜೀವಿ ಯಾರು ಅಂದರೆ ಅದು ಅಮ್ಮ ಅಂದ್ಕೊಂಡು. ಹೀಗಾಗಿ ಹೆತ್ತ ತಾಯಿ, ಹೊತ್ತ ನಾಡು ಇವೆರಡೂ ಸ್ವರ್ಗಕ್ಕಿಂತ ಮೇಲು. ಅವುಗಳ ಋಣವನ್ನು ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ ಅಂದ್ಕೊಂಡು ಇಂಥ ಪಂಡ್ರೀಬಾಯಿಯವರು ಮಕ್ಕಳೇ ಎರಡನೇ ಪ್ಯಾರವನ್ನು ಗಮನಿಸಿ. ಇವರು 1928 ಸೆಪ್ಟೆಂಬರ್ 18ರಂದು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಜನಿಸ್ತಾರೆ. ತಂದೆ ರಂಗರಾವು, ತಾಯಿ ಕಾವೇರಿಬಾಯಿ. ಈ ದಂಪತಿಗಳಿಗೆ 18 ಜನ ಮಕ್ಕಳು. ನೋಡಿ, ಆಗ ಅವಿಭಕ್ತ ಕುಟುಂಬಗಳಿಗಿದ್ದವು. 18 ಜನ ಮಕ್ಕಳು. ಅವರಲ್ಲಿ ಪಂಡ್ರೀಬಾಯಿ 6ನೇವರು. ಇವರ ಮೂಲ ಹೆಸರು ಗೀತಾ. ಪಂಡರಾಪುರದ ಪಂಡರೀನಾಥನಲ್ಲಿ ಅತೀವ ಶ್ರದ್ಧೆ ಮತ್ತು ಭಕ್ತಿಗಳನ್ನು ಹೊಂದಿದ್ದ ರಂಗರಾವು ಗೀತಾ ಎನ್ನುವ ಮಗಳ ಹೆಸರನ್ನು ಪಂಡರೀಬಾಯಿ ಎಂದೇ ಬದಲಿಸಿದರು. ನೋಡ್ರಿ, ಗೀತಾ ಇವರು ಮೊದಲ ಹೆಸರಾಗಿರುತ್ತೆ. ಅವರ ತಂದೆ ತಾಯಿ ಗೀತಾ ಎನ್ನುವ ಹೆಸರನ್ನು ಪಂಡರೀಬಾಯಿ ಅಂದ್ಕೊಂಡು ಬದಲಾವಣೆ ಮಾಡ್ತಾರೆ. ಅಂದರೆ ಅವರಿಗೆ ದೈವ ಭಕ್ತಿ ತುಂಬ ಇತ್ತು ಅಂದ್ಕೊಂಡು. ಪಂಡರೀಬಾಯಿಯವರು ಬಾಲ್ಯದಲ್ಲಿ ಕಿತ್ತು ತಿನ್ನುವ ಬಡತನವಿತ್ತು. ತೊಡಲು ಕೇವಲ 2 ಬಟ್ಟೆ ಇದ್ದುವಂತೆ. ತಂದೆ ಹರಿದಾಸರಾಗಿ ಮತ್ತು ತಾಯಿ ಶಾಲಾ ಶಿಕ್ಷಕಿಯಾಗಿ ದುಡಿದು ಈ ದೊಡ್ಡ ಕುಟುಂಬವನ್ನು ಸಾಕಬೇಕಾಗಿತ್ತು. ಆಗ ಸಂಭಾವನೆಯೂ ಕೂಡ ಅತ್ಯಂತ ಕಡಿಮೆ ಇತ್ತು. ತುಂಬು ಕುಟುಂಬ. ಹೀಗಾಗಿ ಜೀವನವನ್ನು ನಡೆಸೋದು ಸ್ವಲ್ಪ ಕಷ್ಟನೇ ಆಗಿತ್ತು. ಅದೇ ಬಡತನದಲ್ಲಿ ಜೀವನದ ಬಂಡಿಯನ್ನು ನಡೆಸ್ಕೊಂಡು ಉಳಿಸ್ಕೊಂಡು ಬರ್ತಾರೆ. ಆದರೆ ಶ್ರದ್ಧಾಭಕ್ತಿಗಳನ್ನು ಮಾತ್ರ ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪಾಲಿಸುತ್ತಿತ್ತು. ಕೌಟುಂಬಿಕವಾಗಿ ಬಡತನ ಇದ್ದರೂ ಕೂಡ ಸಂಸ್ಕಾರಕ್ಕೆ, ಆಚರಣೆಗೆ, ಒಳ್ಳೆತನಕ್ಕೆ ಈ ಕುಟುಂಬ ಸಿರಿವಂತಿಕೆಯನ್ನೇ ಹೊಂದಿತ್ತು. ಅದು ಮುಖ್ಯ ಅಲ್ವಾ? ಮನುಷ್ಯ ಶ್ರೇಷ್ಠತೆಯನ್ನು ಪಡೆಯೋದು ಹಣದಿಂದಲ್ಲ, ಅವರು ಅಳವಡಿಸಿಕೊಂಡಿರುವ ಗುಣದಿಂದ ಅಂದ್ಕೊಂಡು. ಕನ್ನಡದ ಖ್ಯಾತ ಲೇಖಕ DVG ಅವರು ಆರ್ಥಿಕವಾಗಿ ಅಷ್ಟೊಂದು ಬಲಿಷ್ಠರಾಗಿರಲಿಲ್ಲ. ಆದರೆ ಅವರ ಪಾಂಡಿತ್ಯ, ಅವರ ಗುಣದಿಂದ ಸಮಾಜದಲ್ಲಿ ಉನ್ನತವಾದ ಸ್ಥಾನವನ್ನು ಪಡೆದಿದ್ದರು ಅಂದ್ಕೊಂಡು. ಹಾಗೆ ನಾವು ಆದರ್ಶ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿದ್ದರೆ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಬಹುದು ಅನ್ನೋದು ನಿರ್ದೇಶಿಸಿಕೊಡುತ್ತೆ ಅಂದ್ಕೊಂಡು. ಹಾಗಾದರೆ ಮುಂದೆ ನೋಡಿ, ಚಿಕ್ಕಂದಿನಿಂದಲೇ ಪಂಡ್ರೀಬಾಯಿ ಅವರಿಗೆ ಸಂಗೀತದ ಅಭ್ಯಾಸವಾಗಿತ್ತು. ತಂದೆ ಹರಿಕಥೆ ದಾಸರಲ್ಲ, ಹೀಗಾಗಿ ತಂದೆ ಜೊತೆ ಇದ್ಕೊಂಡು ತಂದೆ ರಾಗಗಳನ್ನು, ತಂದೆ ಹಾಡುಗಳನ್ನು ಕೇಳಿ ಕೇಳಿ ಇವರು ಹಾಡೋದನ್ನು
ಕೀರ್ತನೆ ಹಾಡೋದನ್ನು ಇವರು ಕಲ್ತಿದ್ರು ಅಂದ್ಕೊಂಡು. ಮನೆಯಲ್ಲಿದ್ದ ಸೃಜನಶೀಲ ವಾತಾವರಣ ಪಂಡರೀಬಾಯಿ ಕಲಾವಿದೆಯಾಗಿ ವ್ಯಕ್ತಿತ್ವ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂದ್ಕೊಂಡು. ಮೈಸೂರು ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ಕಲಾವಿದರಿಗೆ ತುಂಬ ಪ್ರೋತ್ಸಾಹ ನೀಡ್ತಾ ಇದ್ರು. ಇವರು ತಂದೆ ರಂಗರಾವ್ ಅವರು 1940 ಸುಮಾರಿಗೆ ಮೈಸೂರಿಗೆ ಹೋಗ್ತಾರೆ. ಆಗ ಪಂಡರೀಬಾಯಿ ಬಾಲ್ಯವನ್ನು ಕಳೆದು ಯೌವನಕ್ಕೆ ಕಾಲಿಡುತ್ತಿದ್ದರು. ಪಂಡರೀಬಾಯಿಯವರ ಅಣ್ಣ ವಿಮಲಾನಂದ ಆದರ್ಶ ನಾಟಕ ಸಂಘ ಎಂಬ ಕಂಪನಿಯನ್ನು ಸ್ಥಾಪಿಸಿ ನಾಟಕಗಳನ್ನು ಪ್ರದರ್ಶನ ಮಾಡುವ ಮೂಲಕ ಕುಟುಂಬದ ಪೋಷಣೆಯ ಹೊಣೆಯನ್ನು ನಿರ್ವಹಿಸುತ್ತಿದ್ದರು. ಈ ದಿನಗಳಲ್ಲಿ ಪಂಡರೀಬಾಯಿ ಮಹಾರಾಜರ ಸಮ್ಮುಖದಲ್ಲಿ ಅನೇಕ ಹಾಡುಗಳನ್ನು ಹಾಡಿ ಸೈ ಎನಿಸಿಕೊಂಡಿದ್ದರು. ಅದೊಂದು ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಪಂಡರೀಬಾಯಿಯವರಿಗೆ ಖ್ಯಾತ ರಂಗಕರ್ಮಿ PV ದುತ್ರಿಗೆಯವರು ಬರೆದ ಮುದುಕನ ಮದುವೆ ನಾಟಕದಲ್ಲಿ ಬಣ್ಣ ಹಚ್ಚುವ ಅವಕಾಶ ಎದುರಾಯಿತು. ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭವಾಗಕ್ಕೆ ಅರ್ಧ ಗಂಟೆ ಇರುವಾಗ ವೈಯಕ್ತಿಕ ಕಾರಣಗಳಿಂದ ಬರೋಕ್ಕಾಗಲ್ಲ ಅಂತ ತಿಳಿಸಿದ್ಲು. ನಾಟಕದ ಟಿಕೆಟ್ಗಳು ಪೂರ್ತಿ ಮಾರಾಟ ಆಗಿದ್ದವು. ನಾಟಕ ನಿಂತರೆ ಬಹಳ ನಷ್ಟ ಆಗ್ತಾಯಿತ್ತು. ಆಗ ಆ ಪಾತ್ರವನ್ನು ತಂಗಿ ಪಂಡರೀಬಾಯಿಯಲ್ಲಿ ಕೈಯಲ್ಲಿ ಏಕೆ ಮಾಡಿಸಬಾರದು ಅಂತೇಳಿ ಅಣ್ಣ ವಿಮಲಾನಂದನಿಗೆ ಯೋಚನೆ ಬಂತು. ದೈವ ಇಚ್ಛೆ, ಪಂಡರೀಬಾಯಿಯವರು ಇಲ್ಲದೆ ಹೋಗಿದ್ದರೆ ಅದೇನ ಆ ನಾಟಕ ನಡೀತಾ ಇರಲಿಲ್ಲ. ಆದರೆ ಅವ್ರ ತಂದೆ ರಂಗರಾವ್ ಅವರು ಇವರಿಗೆ ಬಣ್ಣ ಹಚ್ಚಲು ಒಪ್ಪಿಗೆ ಕೊಡುತ್ತಿದ್ದರೆ ಅನ್ನೋದು ಒಂದು ಪ್ರಶ್ನೆ. ಯಾಕಂದರೆ ಹೆಣ್ಣುಮಕ್ಕಳು 4 ಗೋಡೆಯ ಮಧ್ಯೆನೇ ಇರಬೇಕು ಅನ್ನೋ ಒಂದು ಮನೋಭಾವ ಆ ಸಂದರ್ಭದಲ್ಲಿ ಇತ್ತು. ಇಂಥದ್ರಲ್ಲಿ ಬಣ್ಣ ಹಚ್ಚಿಕೊಂಡು ಹಾಡೋದು, ಕುಣಿಯೋದು, ನಟನೆ ಮಾಡೋದು ಸಂಪ್ರದಾಯವಾದ ಕುಟುಂಬಗಳಲ್ಲಿ ಇಷ್ಟಪಡ್ತಿರಲಿಲ್ಲ. ಆದರೆ ಕಲೆಗೆ ಇದರ ಒಂದು ಅಡ್ಡಿ ಯಾವತ್ತೂ ಆಗಬಾರದು ಅನ್ನೋ ಮನೋಭಾವ ಪಂಡರೀಬಾಯಿ ಅವರಿಗಿತ್ತು. ಹೀಗಾಗಿ ಅವರು ನಾಟಕದ ಕಡೆಗೆ ಸಹಜವಾಗಿ ಒಲವನ್ನು ಬೆಳೆಸ್ಕೊಂಡ್ರು. ಈ ನಾಟಕ ನೋಡಲು ಬಂದಂಥ ಪಿಟೀಲು ಚೌಡಯ್ಯನವರು, ಕೆ ಹಿರಣ್ಣಯ್ಯವರು ಅದೇ ಸಂದರ್ಭದಲ್ಲಿ ವಾಣಿ ಎಂಬ ಚಲನಚಿತ್ರವನ್ನು ಸಿದ್ಧಗೊಳಿಸ್ತಾ ಇದ್ದರು. ಆಗ ಪಂಡರೀಬಾಯಿಯವರ ಅಭಿನಯವನ್ನು ಕಂಡು ಮೆಚ್ಚಿ ತಮ್ಮ ಚಿತ್ರದಲ್ಲಿ ಅವಕಾಶವನ್ನು ಕೊಡ್ತಾಳೆ. ಹೀಗೆ ಪಂಡರೀಬಾಯಿಯವರ ಅಭಿನಯ ಪಯಣ ಹೀಗೆ ಶುರು ಆಗತ್ತೆ. ವಾಣಿ ಚಿತ್ರದಲ್ಲಿ ನಟಿಸಿ ತಮ್ಮ ನಟನಾ ಪ್ರತಿಭೆಯನ್ನು ಮೆರೀತಾರೆ. ತದನಂತರ ಅನೇಕ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ ಅಂದ್ಕೊಂಡಿರ್ತಾರೆ, ಆದರೂ ಬರಲ್ಲ. ಆದ ಸಂದರ್ಭದಲ್ಲಿ ಇವರ ಕೈ ಹಿಡಿದಿದ್ದು ಅದೇ ರಂಗಭೂಮಿ. ಕರ್ನಾಟಕ ಮಾತ್ರವಲ್ಲದೆ ಮುಂಬಯಿಯವರೆಗೂ ಪ್ರವಾಸ ಮಾಡಿ ಅನೇಕ ನಾಟಕಗಳನ್ನು ಅಭಿನಯಿಸಿ ಕುಟುಂಬಕ್ಕೆ ಆಸರೆಯಾಗಿ ನಿಲ್ತಾರೆ. ಅದೇ ಸಮಯದಲ್ಲಿ ಗೆಳೆಯರಾಗಿದ್ದ ವಿಮಲಾನಂದರ ಗೆಳೆಯರಾಗಿದ್ದ ಸುದರ್ಶನ, AVM ಸ್ಟುಡಿಯೋ ಮಾಲೀಕರಾಗಿದ್ದ ಚೆಟ್ಟಿಯಾರ್ ಅವರಿಗೆ ಪಂಡರೀಬಾಯಿಯವರ ಫೋಟೋ ಕೊಟ್ಟಿದ್ದರು. ತಿಂಗಳಿಗೆ 300 ರೂಪಾಯಿ ಮಾಸಿಕ ಸಂಬಳ. 3 ವರ್ಷಗಳಿಗೆ AVM ಜೊತೆ ಒಪ್ಪಂದ ಮಾಡಿಕೊಂಡು ಪಂಡರೀಬಾಯಿ ಮದ್ರಾಸಿಗೆ ಬಂದು ನೆಲೆಸಿದರು. ಕಷ್ಟಪಟ್ಟು ತಮಿಳು ಭಾಷೆಯನ್ನು ಕಲಿತಾರೆ. ಗುಣಸಾಗರಿ ಸಿನಿಮಾದಲ್ಲಿ ಹೊನ್ನಪ್ಪ ಭಾಗವತ್ ಅವರ ಜೊತೆಗೆ ನಾಯಕ ನಟಿಯಾಗಿ ನಟಿಸ್ತಾರೆ. ಅಲ್ಲಿಂದ ಅವರ ಯಶೋಗಾಥೆ ಪ್ರಾರಂಭ ಆಗುತ್ತೆ. ಅಂದರೆ ಇವರ ಕಲಾ ಪಯಣ ಪ್ರಾರಂಭವಾಗಿದ್ದು ನಾಟಕದ ಮೂಲಕ. ಮಕ್ಕಳೇ, ಸುಮಾರು 30-40 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಸುಮಾರು 70-80 ವೃತ್ತಿನಿರತ ನಾಟಕ ಕಂಪನಿಗಳಿದ್ದು, ಒಬ್ಬ ನಟನ ನಿಜವಾದ ಅಭಿನಯದ ಶಕ್ತಿಯನ್ನು ನೋಡಬೇಕಂದ್ರೆ ಆತನ ನಾಟಕವನ್ನು ನೋಡಬೇಕು ಅಂದ್ಕೊಂಡು. ಇಲ್ಲಿ ಯಾವುದೂ ರೀಟೇಕ್ ಇಲ್ಲ, ಏನಿಲ್ಲ. ಪ್ರೇಕ್ಷಕರ ಮುಂದೆ ನೇರವಾಗಿ ಅಭಿನಯಿಸಿ ಆ ಕ್ಷಣಕ್ಕೆ ಆ ಸಂಭಾಷಣೆ, ಆ ಒಂದು ಹಾವಭಾವ, ಆ ಧ್ವನಿ ಏರಿಳಿತ ಅವೆಲ್ಲವನ್ನು ಉತ್ತಮ ನಟನಾಗುವವರು ರೂಢಿಸ್ಕೊಳ್ಬೇಕಾಗತ್ತೆ. ಹೀಗಾಗಿ ನಟನಾಗಬೇಕನ್ನೋ ಆಸೆ ಇರೋರಿಗೆ ರಂಗಭೂಮಿ ಒಂಥರ ಭದ್ರ ಬುನಾದಿ ಇದ್ದ ಹಾಗೆ. ಆದರೆ ಇತ್ತೀಚೆಗೆ
ಆಧುನಿಕ ತಂತ್ರಜ್ಞಾನಗಳ ಪ್ರಭಾವ ಇನ್ನಿತರ ಕಾರಣಗಳಿಂದ ರಂಗಭೂಮಿ ವೃತ್ತಿನಿರತ ನಾಟಕಗಳ ಕಂಪನಿ ಕರ್ನಾಟಕದಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ. ಈಗ ಸುಮಾರು ಒಂದು 10ರಿಂದ 15 ನಾಟಕ ಕಂಪನಿಗಳು ಮಾತ್ರ ನಾಟಕವನ್ನು ಪ್ರದರ್ಶನವನ್ನು ಮಾಡ್ತಾ ಇದ್ದಾವೆ. ರಾಜು ತಾಳಿಕೋಟೆಯವರ ನಾಟಕ ಕಂಪನಿ, KBR ಡ್ರಾಮಾ ಕಂಪನಿ, ಗದಗ ಪಂಚಾಕ್ಷರಿ ಗವಾಯಿಗಳ ಕಂಪನಿ, ಮಂಡಲಗಿರಿಯವ್ರ ಕಂಪನಿ, ಜೇವರ್ಗಿಯವ್ರ ಕಂಪನಿ, ಹೀಗೆ ಬೆರಳೆಣಿಕೆಯಷ್ಟು ನಾಟಕ ಕಂಪನಿಗಳು ಈಗಲೂ ಕೂಡ ಇದ್ದಾವೆ ಅಂದ್ಕೊಂಡು. ಹೀಗೆ ಪಂಡ್ರಿಬಾಯಿಯವರು ತಮ್ಮ ಕಲಾಪಯಣವನ್ನು ಮುಂದುವರಿಸಿದರು. ಅದೇ ಸಂದರ್ಭದಲ್ಲಿ ಮದುವೆಯ ಪ್ರಸ್ತಾಪ ಬರುತ್ತೆ. ಆಗ ಅವರು ಮದುವೆಯನ್ನು ಪ್ರಸ್ತಾಪವನ್ನು ನಿರಾಕರಿಸ್ತಾರೆ. ಮುಂದೆ ಆಡು ಮುಟ್ಟಿದ ಸೊಪ್ಪಿಲ್ಲ ಎಂಬಂತೆ ಸುಮಾರು 400ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಈ ನಟಿ ನಟಿಸಿ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಹಿಂದಿಗಳಲ್ಲೂ ಕೂಡ ನಟಿಸಿ ರಾಷ್ಟ್ರೀಯ ನಟಿ ಅನ್ನಿಸ್ಕೊಳ್ತಾರೆ. ಅವರ ಅಭಿನಯದಲ್ಲಿ ಭಾರತೀಯ ಹೆಣ್ತನದ ಲಕ್ಷಣಗಳು ಅನಾವರಣಗೊಂಡಿವೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅವರೆಷ್ಟು ಭಾವಪರವಶರಾಗಿ ಮನೋಜ್ಞವಾಗಿ ಅಭಿನಯಿಸ್ತಾ ಇದ್ರು ಅಂದರೆ ಆ ಚಿತ್ರೀಕರಣ ಸಮಯದಲ್ಲೇ ಕೂಡ ಅವರ ಅಭಿನಯವನ್ನು ಕಂಡು ಕಣ್ಣೀರಿ ಸುರಿಸಿದ್ದವರುಂಟು. ಚಲನಚಿತ್ರ ನೋಡುವಾಗ ತೆರೆಯ ಮೇಲೆ ಆಕೆ ಅಭಿನಯಿಸ್ತಾ ಇದ್ದರೆ ಅನೇಕ ಹೆಂಗಳಿಯರು ನಿಜವಾಗ್ಲೂ ಅತ್ತದ್ದುಂಟು. ಅಂಥ ಅಭಿನಯ ಶಾರದೆ ಪಂಡ್ರಿಬಾಯಿಯವರಾಗಿದ್ದರು. ಚಂದ್ರಮತಿ, ಸತಿ ಸಕ್ಕುಬಾಯಿ ಅಂತೂ ನಾವು ಮರೆಯೋಕ್ಕಾಗತ್ತಾ? ಪರಕಾಯ ಪ್ರವೇಶದ ನಟನೆಗೆ ಅವರೇ ಸಾಟಿ. ಯಶಸ್ಸಿನ ಶಿಖರದಲ್ಲಿ ಇದ್ದಾಗಲೇ ಸತಿ ಸಕ್ಕುಬಾಯಿ, ರಾಯರ ಸೊಸೆ, ಅನ್ನಪೂರ್ಣ, ಕೆರಳದೆ ಸಿಂಹ ಮುಂತಾದ ಚಿತ್ರಗಳನ್ನು ನಿರ್ಮಾಣ ಮಾಡಿ ಇತರರಿಗೂ ಕೂಡ ಕಲಾವಿದರಿಗೆ ಸಹಾಯವಾಗಿ ಚಿತ್ರರಂಗದ ಋಣ ತೀರಿಸಿದರು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವ ಮಾದರಿ ಎಲ್ಲರಿಗೂ ಆದರ್ಶಪ್ರಾಯವಾಯಿತು. ತದನಂತರ ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ಎಂಬ ನಾಟಕ ತಂಡವನ್ನು ಕಟ್ಟಿ ಹಲವಾರು ಕಲಾವಿದರಿಗೆ ಅವಕಾಶ ನೀಡಿ ಹಲವಾರು ನಾಟಕಗಳನ್ನು ಪ್ರದರ್ಶಿಸಿದರು. ಜೀವನದುದ್ದಕ್ಕೂ ಯಾವುದೇ ವಿವಾದಕ್ಕೆ ಸಿಲುಕದೆ ಒಂದೇ ಒಂದು ಕಪ್ಪು ಚುಕ್ಕೆಯನ್ನು ಅಂಟಿಸಿಕೊಳ್ಳದ ಪರಿಶುದ್ಧ ಬದುಕು ಪಂಡ್ರಿಬಾಯಿಯವರು. ತದನಂತರ 1971ರಲ್ಲಿ ಮಂಡ್ಯದ ರಾಮರಾಯರನ್ನು ಮದುವೆ ಆಗ್ತಾರೆ. ರಾಜ್ಕುಮಾರ್ ಜೊತೆ, ಶಿವಾಜಿ ಗಣೇಶನ್ ಜೊತೆ ಹಲವಾರು ಚಿತ್ರಗಳಲ್ಲಿ ನಟಿಸಿದ ಗೌರವ ಇವರಿಗೆ ಸಿಗುತ್ತೆ. ಇವರ ಸತ್ಯ ಹರಿಶ್ಚಂದ್ರ ಚಿತ್ರದ ಪಾತ್ರದ ನಟನೆಗಾಗಿ ರಾಷ್ಟ್ರೀಯ ಶ್ರೇಷ್ಠ ಪ್ರಶಸ್ತಿಯನ್ನು ಇಂದಿರಾ ಗಾಂಧಿಯವರಿಂದ ಪಡೀತಾರೆ. ತಮಿಳುನಾಡು ಸರ್ಕಾರ ಕಲೈಮಾಮಣಿ ಪ್ರಶಸ್ತಿಯನ್ನು ಕೊಟ್ಟು ನೀಡುತ್ತೆ. ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡುತ್ತೆ. ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ನೀಡುತ್ತೆ. ಹಾಗೆ ಫಿಲ್ಮ್ಫೇರ್ ಪ್ರಶಸ್ತಿಯೂ ಕೂಡ ದೊರೆತಿದೆ. ಬಂದದ್ದು ಬರಲಿ, ಭಗವಂತನ ದಯೆ ಇರಲಿ ಎಂಬ ನಂಬಿಕೆ ಉಳ್ಳವರಾಗಿದ್ದರು. ರಸ್ತೆ ಅಪಘಾತದಲ್ಲಿ ಒಂದು ಸಾರಿ ಕೈಯನ್ನು ಕಳೆದುಕೊಳ್ತಾರೆ. ಆದರೂ ಕೂಡ ನಟನೆಯನ್ನು ಮುಂದುವರಿಸ್ತಾರೆ. ಇದೇ ಅವರ ಜೀವನ ಪ್ರೀತಿಗೆ ಸಾಕ್ಷಿ. ಇಂಥ ಅಪರೂಪದ ನಟಿ ನಮ್ಮೆಲ್ಲರನ್ನ ಬಿಟ್ಟು 29/1/2002ರಲ್ಲಿ ಅಗಲ್ತಾರೆ. ಆದರೂ ಇವರು ಕಲಾ ರಸಿಕರ ಮನದಲ್ಲಿ ಎಂದಿಗೂ ಅಜರಾಮರಾಗಿ ಉಳಿದಿದ್ದಾರೆ.